ಸೊ ಫಸ್ಟ್ ಡಿ ಚೆಕ್ ಮಾಡ್ಕೋತೀನಿ. ಓಕೆ, ಇಮೇಲ್ ಒಂದು ಡಿ ಚೆಕ್ ಮಾಡ್ತಿದ್ವಿ. ಸೊ ಟೋಟಲ್ 10 ರೆಕಾರ್ಡ್ಸ್ ಇದೆ. ಕ್ರಾಸ್ ವೆರಿಫೈ ಮಾಡ್ತಿದ್ದೀನಿ. ಸೊ 19th ಎಲ್ಲ 19th ಇದೆ. ಸೊ ಇಮೇಲ್ 1D ಕರೆಕ್ಟ್ ಇದೆ. ಸೊ ಸೆಕೆಂಡ್ ಇಮೇಲ್ ಚೆಕ್ ಮಾಡ್ತಿದ್ದೀನಿ. ಕ್ರಾಸ್ ವೆರಿಫೈ ಮಾಡ್ತಿದ್ದೀನಿ. ಸೊ -3 days ಅಂದ್ರೆ 17. ಸೊ ಇದು ಕರೆಕ್ಟ್ ಇದೆ. ಸೊ ಇಮೇಲ್ 3D. ಸೊ -7 days ಅಂದ್ರೆ 13 ಇರಬೇಕು. ಸೊ 3 ರೆಕಾರ್ಡ್ಸ್ ಇದೆ, 13 ಇದೆ. ಸೊ ಕರೆಕ್ಟ್ ಇದೆ. ಸೊ ಈಗ ಇಮೇಲ್ ಸೆಂಡ್ ಆಗಿದೆ ಚೆಕ್ ಮಾಡ್ಕೋತೀನಿ 3. ಇವತ್ತೊಂದು 0 ಸೆಂಟ್ ಆಗಿದೆ, ಅದು ಮಾಡಿದ್ದೀರಾ? ಅದು ಆಕ್ಚುಲಿ ನಾನು ಮುಂಚೆ ಮಾಡಿದ್ದು ನೆನ್ನೆದು ಫೈಲ್ ಇಂಪೋರ್ಟ್ ಮಾಡ್ಕೊಂಡಿದ್ದೆ. ಸೊ ಅದು 0 ರೆಕಾರ್ಡ್ಸ್ ಬಂದಿತ್ತು. ಓಕೆ. ಈಗ ವಾಪಸ್ 20th ಫೈಲ್ ಇಂಪೋರ್ಟ್ ಮಾಡ್ಕೊಂಡು ಸೆಂಡ್ ಮಾಡಿದ್ದೀನಿ. ಬಟ್ ಅದು ಈ ಟ್ರ್ಯಾಕಿಂಗ್ ಇದಕ್ಕೆ ಫೋಲ್ಡರ್ಗೆ ಬಂದಿಲ್ಲ. ಅದೊಂದು ಫೋಲ್ಡರ್ಗೆ ಮೂವ್ ಮಾಡಬೇಕು. ಓಕೆ, ತೊಂದರೆ ಇಲ್ಲ ಸರ್. ನೋಡ್ತಾರಂತೆ, ಅದು ಚೆಕ್ ಮಾಡ್ತಾರಂತೆ. ಫಸ್ಟ್ ಇಮೇಲ್, ಸೊ ಅದೇ 0 ರೆಕಾರ್ಡ್ಸ್ ಕಳ್ಸಿರೋದು ನೀವು ಇಮೇಲ್ 1 ಅಲ್ವಾ? ಹೌದು. ಸೊ ಸೆಕೆಂಡ್ ಇಮೇಲ್ 15 ಮೆಂಬರ್ಸ್ ಹೋಗಿದೆ. ಥರ್ಡ್ ಇಮೇಲ್ 3 ಮೆಂಬರ್ಸ್ ಹೋಗಿದೆ. ಮತ್ತೆ ಸೆಕೆಂಡ್ ಇಮೇಲ್ ಕಳ್ಸಿದ್ದೀರಾ. ಸೊ 2 ಟೈಮ್ಸ್ ಕಳ್ಸಿದ್ದೀರಾ. ಹಾ, ಹೌದು. ಓಕೆ ಓಕೆ ಸರ್, ನೋಡ್ತಾರಲ್ಲ, ಚೆಕ್ ಮಾಡ್ಕೋತಾರೆ. ಸೊ ವೆಲ್ಕಮ್ ಸೀರೀಸ್ ಮುಗೀತು. ಬರ್ಡೇ ಇಮೇಲ್ ಚೆಕ್. ಸೊ ಬರ್ಡೇ ಇವತ್ತಿರಬೇಕು. ಸೊ ಕ್ರಾಸ್ ಚೆಕ್ ಮಾಡ್ಕೋತೀನಿ ಡೇಟ್ಸ್ನ. ಸೊ ಮಾರ್ಚ್ 20 ಕರೆಕ್ಟ್ ಇದೆ. ಸೊ ಇಮೇಲ್ ಸೆಂಡ್ ಆಗಿದೆ, ಒಂದ್ಸಲ ಚೆಕ್ ಮಾಡ್ತೀನಿ. ಸೊ ಬರ್ಡೇ ಕ್ಯಾಂಪೇನ್ ಟ್ರ್ಯಾಕಿಂಗ್ ಫೋಲ್ಡರ್ಗೆ ಹೋಗಿದ್ದೀನಿ. ಸೊ 20th 2 ಸಲ ಕಳ್ಸಿದ್ರಾ.
ಸೊ 2 ಇಮೇಲ್ ಸೆಂಡ್ ಆಗಿರೋದು 2 ಇದೆ. ಸೊ ಅಲ್ಲಿ ತ್ರೀ ರೆಕಾರ್ಡ್ಸ್ ಇತ್ತು. ಸೊ 2 ರೆಕಾರ್ಡ್ಸ್ಗೆ ಹೋಗಿದೆ. ಇದು ನಾವೇ ಎಡಿಟ್ ಮಾಡಿದ್ದು. ನಾನು ಎರಡ್ ರೆಕಾರ್ಡ್ ಅಲ್ಲಿ ಮಾತ್ರ ಬರ್ಡೇ ಎಡಿಟ್ ಮಾಡಿದ್ದೆ. ಸೊ ಅದಕ್ಕೆ 2 ರೆಕಾರ್ಡ್ಸ್ ಮಾತ್ರ ಬಂದಿದೆ. ಓಕೆ, ನೋ ವರೀಸ್. ಸರ್ ಚೆಕ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ಸೊ ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತಿದ್ವಿ.